ಎಲ್ಲರಿಗೂ ಇಂದಿನ ತರಗತಿಗೆ ಆಧಾರದ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪ್ರತಿದಿನದ ಕರೆಂಟ್ ಅಫೇರ್ಸ್ ಗಳನ್ನ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಂತ ಹೋಗೋಣ. ಅದರಲ್ಲಿ ಇಂದಿನ ಕರೆಂಟ್ ಅಫೇರ್ಸ್ ಅಂದ್ರೆ ಜುಲೈ 26ನೇ ತಾರೀಕಿನ ಕರೆಂಟ್ ಅಫೇರ್ಸ್ ನ ಕೆಲವೊಂದಿಷ್ಟು ಅಂಶಗಳನ್ನು ನಾವು ನೋಡುತ್ತಾ ಹೋಗೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಕ್ಲಾಸ್ ಅನ್ನ ಪ್ರಾರಂಭಿಸೋಣ. ನೋಡಿ, ಶಾರುಖ್ ಖಾನ್ ಅವರಿಗೇನು ಗ್ರೆವಿನ್ ಮ್ಯೂಸಿಯಂ ನಲ್ಲಿ ಚಿನ್ನದ ನಾಣ್ಯಗಳನ್ನ ನೀಡಿ ಗೌರವಿಸಲಾಯಿತು. ಅಂದ್ರೆ ಖ್ಯಾತ ಬಾಲಿವುಡ್ ನಟರಾದಂತಹ ಶಾರುಖ್ ಖಾನ್ ರವರಿಗೆ ಗ್ರೆವಿನ್ ಮ್ಯೂಸಿಯಂ ಎಲ್ಲಿದೆ, ಈ ರೀತಿ ಪ್ರಶ್ನೆಗಳನ್ನ ಕೇಳುವಂತ ಸಂಭವ ಬಹಳಷ್ಟು ಇರ್ತದೆ. ನೋಡಿ, ಇದು ಪ್ರತಿಮೆ ಅವರದು ನಾಣ್ಯಗಳ ಮೇಲೆ. ಬಾಲಿವುಡ್ ಸ್ಟಾರ್ ಶಾರುಖ್ ಖಾನ್ ಅವರಿಗೆ ಗೌರವಾರ್ಥಕವಾಗಿ ಪ್ಯಾರಿಸ್ ನಲ್ಲಿರುವಂತಹ ಗ್ರೆವಿನ್ ಮ್ಯೂಸಿಯಂ ಅವರ ಚಿತ್ರವಿರುವಂತಹ ವೈಯಕ್ತಿಕಗೊಳಿಸಿದಂತಹ ಚಿನ್ನದ ನಾಣ್ಯಗಳನ್ನ ಆರ್ಡರ್ ಮಾಡಿದೆ. ಈ ಮನ್ನಣೆಯು ಮ್ಯೂಸಿಯಂನಲ್ಲಿ ಅಂತಹ ಗೌರವವನ್ನು ಪಡೆದಂತಹ ಮೊದಲ ಬಾಲಿವುಡ್ ನಟ ಅಂತ ಹೇಳಿ ಯಾರನ್ನ ಘೋಷಣೆ ಮಾಡಲಾಗ್ತದೆ ಅಂದ್ರೆ ಅದು ಶಾರುಖ್ ಖಾನ್ ಅವರಂತ ಹೇಳಿ ನಾವು ಗುರುತಿಸಬಹುದು. ಹಾಗಾದ್ರೆ ಈ ಗ್ರೆವಿನ್ ಮ್ಯೂಸಿಯಂ ಎಲ್ಲಿದೆ ಅಂದ್ರೆ ಅದು ಪ್ಯಾರಿಸ್ ನಲ್ಲಿದೆ. ಪ್ಯಾರಿಸ್ ಎನ್ನುವಂಥದ್ದು ಫ್ರಾನ್ಸ್ ದೇಶದ ರಾಜಧಾನಿ ಅಂತ ಹೇಳಿ ನಾವೇನ್ ಮಾಡಿದ್ವು ಗುರುತಿಸಬಹುದಾಗಿದೆ. ಮತ್ ಅದೇ ರೀತಿಯೊಳಗ ಇಲ್ಲಿ ನೋಡಿ, ಅಗ್ರಿಸ್ಟಾಕ್ ಎಂದರೇನು, ಅಗ್ರಿಸ್ಟಾಕ್ ಅಂದ್ರೆ ಏನು ಮತ್ತು ಅದರ ಹೇಗೆ ಕೆಲಸ ಮಾಡ್ತದೆ, ಏನಿದು ಅಗ್ರಿಸ್ಟಾಕ್ ಅಂದ್ರೆ? ಇಲ್ಲಿ ನೋಡಿ, ಪ್ರಮುಖವಾಗಿ ಈ ಚಿತ್ರವನ್ನು ಗಮನಿಸ್ತಾ ಇದ್ದೀರಾ. ಏನಪ್ಪಾ ಅಗ್ರಿಸ್ಟಾಕ್, ಇದು ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಪ್ರಮುಖವಾಗಿ 2024-25ರ ಬಜೆಟ್ ನಲ್ಲಿ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ವಿತ್ತ ಸೀತಾರಾಮನ್ ಅವರು 2024-25ರ ಬಜೆಟ್ ನಲ್ಲಿ ಏನ್ ಮಾಡ್ತಾರಂದ್ರೆ ಕೃಷಿ ಕ್ಷೇತ್ರಕ್ಕೆ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯವನ್ನ ಅಂದ್ರೆ ಡಿಪಿಐಗೆ ಕರೆ ನೀಡಿದರು. ಡಿಪಿಐ ಗುರಿ ಏನಂದ್ರೆ 6 ಕೋಟಿಗೂ ಹೆಚ್ಚು ರೈತರನ್ನ ಔಪಚಾರಿಕ ಭೂ ನೋಂದಣಿ ವ್ಯವಸ್ಥೆಗೆ ಸಂಪರ್ಕಿಸುವುದು ಇದರ ಉದ್ದೇಶ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ 6 ಕೋಟಿಗೂ ಅಧಿಕ ರೈತರನ್ನ ಏನ್ ಮಾಡ್ಬೇಕಂದ್ರೆ ಔಪಚಾರಿಕವಾಗಿ ನೋಂದಾಯಿಸಲಿಕ್ಕೆ ಪ್ರಮುಖವಾಗಿ ಈ ಒಂದು ವ್ಯವಸ್ಥೆ ಏನ್ ಮಾಡುತ್ತದ ಅಂದ್ರ ಸಹಾಯ ಮಾಡ್ತದ. ಮತ್ತ ಅದೇ ರೀತಿಯಲ್ಲಿ ನೋಡಿ, ಮೆಟಾಲಾಮಾ 3.1 ಅನ್ನು ಪರಿಚಯಿಸುತ್ತದೆ. ನೋಡಿ, ಇದು ಲಾಮಾ 3.1 ಏನಿದು, ಎದಕ್ಕೆ ಸುದ್ದಿಯಲ್ಲಿದೆ ಅಂದ್ರೆ ಇತ್ತೀಚೆಗೆ ಏನು ಎಐ ಅಂದ್ರೆ ಆ ಎಐ ಇದರ ವಿಸ್ತೃತ ರೂಪ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆದಿಸ್ತೀವಿ. ಹಾಗಾದ್ರೆ ಎಐ ಮಾಡೆಲ್ ಲಾಮಾ 3.1 ವಿವಿಧ ಕಾರ್ಯಕ್ಷಮತೆ ಮಾನದಂಡಗಳಲ್ಲಿ ಓಪನ್ ಎಎಲ್ ನಂತಹ ಪ್ರಮುಖ ಸ್ಪರ್ಧಿಗಳನ್ನ ಮೀರಿಸಿದೆ ಅಂತ ಹೇಳಿ ಏನ್ ಮಾಡ್ಲಾಗ್ಯದ ಅಂದ್ರೆ ವರದಿ ಮಾಡ್ಲಾಗ್ಯದ. ಅಂದ್ರೆ ಟೇಕ್ ಲ್ಯಾಂಡ್ ಸ್ಕೇಪ್ ನಲ್ಲಿ ಓಪನ್ ಸೋರ್ಸ್ ಅಂದ್ರೆ ಎಐನ ವಿಕಸಿತ ಪಾತ್ರದಲ್ಲಿ ಆಸಕ್ತಿಯನ್ನ ಹುಟ್ಟು ಹಾಕುವಂತಹ ಒಂದು ಪ್ರಮುಖ ತಂತ್ರಜ್ಞಾನ ಅಂತ ಗುರುತಿಸಬಹುದು. ಅಂದ್ರೆ ಓಪನ್ ಸೋರ್ಸ್ ನಲ್ಲಿ ಎಐ ಅಂದ್ರೆ ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಗುರುತಿಸ್ತೀವಿ. ಹಾಗಾದ್ರೆ ಓಪನ್ ಸೋರ್ಸ್ ಎಐನ ಒಂದು ಪದವಾಗಿದೆ. ಈ ಓಪನ್ ಸೋರ್ಸ್ ಎನ್ನುವಂಥದ್ದು ಎಐನ ಒಂದು ಪ್ರಮುಖವಾದಂತಹ ಪದವಾಗಿದೆ ಅಂತ ಗುರುತಿಸಬಹುದು. ನೋಡಿ, ವಿಶ್ವ ಅರಣ್ಯಗಳ ಸ್ಥಿತಿ 2024ರ ವರದಿಯ ಪ್ರಕಾರ ನೋಡಿ, ಜುಲೈ 22, 2024ರಂದು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ, ಹೌದಾ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಗುರುತಿಸ್ತೀವಿ. ಇದು ಜಾಗತಿಕ ಅರಣ್ಯಗಳ ಪರಿಸ್ಥಿತಿಯನ್ನ ಉದ್ದೇಶಿಸಿ ಏನ್ ಮಾಡ್ಲಾಗ್ತದಂದ್ರ ವಿಶ್ವದ ಅರಣ್ಯಗಳ ಸ್ಥಿತಿ ಎಂಬುವಂತಹ ಒಂದು ವರದಿಯನ್ನು ಕೂಡ ಏನ್ ಮಾಡ್ಲಾಗದ, ಇದು ಬಿಡುಗಡೆ ಮಾಡ್ತದ. ಇದು ಕೂಡ ಪ್ರಶ್ನೆ ಆಗ್ತದ, ಏನಂದ್ರೆ ವಿಶ್ವದ ಅರಣ್ಯಗಳ ಸ್ಥಿತಿ ಎಂಬುವಂತಹ ವರದಿಯನ್ನ ಬಿಡುಗಡೆ ಮಾಡಿದಂತಹ ಸಂಸ್ಥೆ ಯಾವುದು? ಅದು ಯಾವುದಂದ್ರೆ FAO, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಎನ್ನುವಂಥದ್ದು ಈ ಒಂದು ಸಂಸ್ಥೆ, ವಿಶ್ವಸಂಸ್ಥೆಯ ಒಂದು ಪ್ರಮುಖ ಸಂಸ್ಥೆಯಾದಂತಹ ಇದು ಏನ್ ಮಾಡ್ತದ ಅಂದ್ರೆ ವಿಶ್ವದ ಅರಣ್ಯಗಳ ಸ್ಥಿತಿ ಎಂಬುವಂತಹ ವರದಿಯನ್ನ ಬಿಡುಗಡೆ ಮಾಡಿದೆ. ಅಂದ್ರೆ ನೋಡಿ, ಸಂಶೋಧನೆಗಳು ಮಿಶ್ರ ಚಿತ್ರವನ್ನು ಪ್ರಸ್ತುತಪಡಿಸುತ್ತದೆ. ಅರಣ್ಯ ನಾಶದ ಪ್ರಮಾಣವು ನಿಧಾನಗತಿಯಾಗಿದೆ ಅಂತ ಹೇಳಿ ಏನ್ ಮಾಡ್ಲಾಗಿದೆ ಅಂದ್ರೆ ಅರಣ್ಯ ನಾಶ ಬಹಳಷ್ಟು ಆಗ್ತಾ ಇಲ್ಲ ಅಂತ ಹೇಳಿ ಈ ಒಂದು ಸಂಸ್ಥೆ ವರದಿಯನ್ನ ನೀಡಿದೆ. ಮತ್ತೆ ನೋಡಿ, ಸುದ್ದಿಯಲ್ಲಿರುವಂತದ್ದು ಏನಪ್ಪಾ ಅಂದ್ರೆ ನೀತಾ ಅಂಬಾನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿ ಮರು ಆಯ್ಕೆಯಾಗಿದ್ದಾರೆ. ನೀತಾ ಅಂಬಾನಿ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿ, ಈ ಹಿಂದೆನೂ ಕೂಡ ಅವರು ಒಲಿಂಪಿಕ್ ಸಮಿತಿಯ ಒಂದು ಸದಸ್ಯರಾಗಿದ್ರು, ಈಗಲೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಮರು ಆಯ್ಕೆ ಆಗಿದ್ದಾರೆ ಎನ್ನುವಂತಹ ವಿಷಯ. ಅಂದ್ರೆ ಪ್ಯಾರಿಸ್ ಒಲಿಂಪಿಕ್ಸ್ ನ ಕೆಲವೇ ದಿನಗಳ ಮೊದಲು ನೀತಾ ಅಂಬಾನಿ 2ನೇ ಅವಧಿಗೆ ಅಂತಾರಾಷ್ಟ್ರೀಯ
ಒಲಿಂಪಿಕ್ ಸಮಿತಿಗೆ ಏನಾಗಿದೆ ಅಂದ್ರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಭಾರತದಲ್ಲಿ ಕ್ರೀಡೆಗಳನ್ನ ಬೆಂಬಲಿಸಲು ಭಾರತದಲ್ಲಿ ಬೆಳೆಯುತ್ತಿರುವಂತಹ ಅಸ್ತಿತ್ವವನ್ನು ಬಲಪಡಿಸಲಿಕ್ಕೆ ಎಷ್ಟು ಮುಖ್ಯ ಎಂಬುವಂಥದ್ದು ಈ ಸುದ್ದಿ ತೋರಿಸ್ತದೆ. ಯಾಕಂದ್ರೆ ಪ್ರಮುಖವಾಗಿ ಇವರು ಅಷ್ಟೊಂದು ಕೊಡುಗೆಯನ್ನ ನೀಡಿದ್ದಾರೆ ಕ್ರೀಡಾ ಕ್ಷೇತ್ರಕ್ಕೆ. ಹಾಗಾಗಿ ಅವಿರೋಧವಾಗಿ ಇವರು ಮತ್ತೆ ಈ ಪ್ಯಾರಿಸ್ ಒಲಿಂಪಿಕ್ಸ್ ನ ಕೆಲವು ದಿನದ ಮೊದಲು ಈ ಒಂದು ಒಲಿಂಪಿಕ್ಸ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿ ಮತ್ತೆ ಆಯ್ಕೆಯಾಗಿರೋದು ಒಂದು ಸಂತಸದ ವಿಷಯ ಅಂತ ಗುರುತಿಸಬಹುದು. DRDO ಹಂತ 2 ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಏನಿದು? ಹಾಗಾದ್ರೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಅಂದ್ರೆ ಏನು? BMD ಅಂತ ಗುರುತಿಸ್ತೀವಿ. ಇದರ ವಿಸ್ತೃತ ರೂಪ ಕೇಳಬಹುದು. ಬಿ ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಎನ್ನುವಂಥದ್ದು. ಈ ವ್ಯವಸ್ಥೆಯನ್ನ ಜುಲೈ 24, 2024 ರಕ್ಷಣಾ ಮತ್ತು ಈ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದ್ರೆ DRDO ಅಂತ ಹೇಳಿ ಗುರುತಿಸ್ತೀವಿ. ಈ DRDO ಯಶಸ್ವಿಯಾಗಿ ಹಾರಾಟ ಮಾಡಿ ಪರೀಕ್ಷೆಯನ್ನ ಮಾಡಿತು. ಈ ಪರೀಕ್ಷೆಯು ಭಾರತವು ತನ್ನನ್ನು ತಾನು ಹೆಚ್ಚು ಉದ್ದವಿರುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ರಕ್ಷಿಸಿಕೊಳ್ಳುತ್ತದೆ ಎಂಬುವಂಥದ್ದನ್ನ ಇದು ತಿಳಿಸ್ತದೆ. ಯಾಕಂದ್ರೆ ಇದನ್ನ ಹೇಳ್ತಾರೆ ಏನಪ್ಪಾ ಅಂದ್ರೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಈ BMD ಎನ್ನುವಂತಹ ವ್ಯವಸ್ಥೆಯನ್ನ ಯಾವ ಒಂದು ಸಂಸ್ಥೆ, ಯಾವ ಒಂದು ರಕ್ಷಣಾ ಅಭಿವೃದ್ಧಿ ಸಂಸ್ಥೆ ಇದನ್ನ ಪ್ರಮುಖವಾಗಿ ಅಭಿವೃದ್ಧಿ ಪಡಿಸುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಅದು ಆನ್ಸರ್ DRDO ಅಂತ ಹೇಳಿ ಗುರುತಿಸಬಹುದು. ಚೈನೀಸ್ ಲೂನಾರ್ ಪ್ರೋಬ್ ಚಂದ್ರನ ಮಣ್ಣಿನಲ್ಲಿ ನೀರಿನ ಕುರುಹುಗಳನ್ನ ಕಂಡುಹಿಡಿದಿದೆ. ಅಂದ್ರೆ ಚೀನಾದ ನೋಡಿ ಚೈಂಗ್-ಫಾಯ್ ಎನ್ನುವಂಥದ್ದು, ಚೀನಾದ ಈ ಚಾಂಗ್-ಫಾಯ್ ಎನ್ನುವಂತಹ ಈ ಚಂದ್ರ ಶೋಧಕ 2020 ಚಂದ್ರನಿಂದ ಮಣ್ಣು ಮತ್ತು ಕಲ್ಲಿನ ಮಾದರಿಗಳನ್ನ ಸುರಕ್ಷಿತವಾಗಿ ಹಿಂದಿರುಗಿಸಿತು. ಅಂದ್ರೆ ಇದು ಏನು ಮಾಡ್ತದೆ, ಮಣ್ಣು ಮತ್ತು ಕಲ್ಲಿನ ಮಾದರಿಯನ್ನ ಚಂದ್ರನಿಂದ ಹಿಂತಿರುಗಿಸಿತ್ತು. ಆದರೆ ಈ ಮಾದರಿಗಳು ಸಣ್ಣ ಪ್ರಮಾಣದ ನೀರುಗಳನ್ನ ತೋರಿಸಿದವು. ವಿಜ್ಞಾನಿಗಳ ಗುಂಪು ಈ ಪ್ರಮುಖ ಆವಿಷ್ಕಾರದ ಬಗ್ಗೆ ಪೀರ್ ರಿವ್ಯೂಡ್ ಮ್ಯಾಗಝಿನ್ ನೇಚರ್ ಆಸ್ಟ್ರೋನಾಮಿಯಲ್ಲಿ ಬರೆದಿದೆ. ಅಂದ್ರೆ ಈ ಒಂದು ಮ್ಯಾಗಝಿನ್ ಅನ್ನುವಂತಹ ಈ ಒಂದು ಪ್ರಮುಖವಾದಂತಹ ಒಂದು ಕೃತಿ ಇದೆಯಲ್ಲ, ಈ ಪೀರ್ ರಿವ್ಯೂಡ್ ಮ್ಯಾಗಝಿನ್ ನೇಚರ್ ಎನ್ನುವಂತಹ ಆಸ್ಟ್ರೋನಾಮಿ ಎನ್ನುವಂತಹ ಒಂದು ಗ್ರಂಥದಲ್ಲಿ ಈ ಅಂದ್ರೆ ಚಂದ್ರನಲ್ಲಿಯೂ ಕೂಡ ಏನಿದೆ ನೀರಿದೆ ಎನ್ನುವಂಥದ್ದನ್ನು ಕೂಡ ನಾವು ಅಲ್ಲಿ ತಿಳಿಯಬಹುದಾಗಿದೆ. ಜುಲೈ 21 ಜಾಗತಿಕವಾಗಿ ದಾಖಲಾದಂತಹ ಹಾಟೆಸ್ಟ್ ಡೇ ಅಂತ ಹೇಳಿ ಗುರುತಿಸ್ತೀವಿ. ಅಂದ್ರೆ ಹಾಟೆಸ್ಟ್ ಡೇ ಅಂತ ಹೇಳಿ ಗುರುತಿಸ್ತೀವಿ. ಅಂದ್ರೆ ಜುಲೈ 21 2023 ಭೂಮಿಯ ಮೇಲ್ಮೈ ಗಾಳಿಯು ಸರಾಸರಿ ತಾಪಮಾನ ಎಷ್ಟಿತ್ತಂದ್ರೆ 17 ಡಿಗ್ರಿ ಸೆಲ್ಸಿಯಸ್ ಇತ್ತು. ಅಂದ್ರೆ ಫ್ಯಾರೆನ್ಹೀಟ್ ನಲ್ಲಿ ಇದನ್ನ ಎಷ್ಟು ಅಂದ್ರೆ 62.7 ಫ್ಯಾರೆನ್ಹೀಟ್ ಏನಿತ್ತು ಡಿಗ್ರಿ ಫ್ಯಾರೆನ್ಹೀಟ್ ಅಷ್ಟಕ್ಕೆ ಏರಿತ್ತು. ಯುರೋಪಿಯನ್ ಒಕ್ಕೂಟ ಕೋಪರ್ನಿಕಸ್ ಹವಾಮಾನ ಬದಲಾವಣೆ ಸೇವೆಯು C3S ಅಂತ ಗುರುತಿಸ್ತೀವಿ. ಈ ಸರ್ವಕಾಲಿಕ ಗರಿಷ್ಠ ವರದಿಯನ್ನ ಮಾಡಿದೆ. ಅಂದ್ರೆ ಇದು ತಾಪಮಾನ ಏರಿಕೆಯ ಆತಂಕಕಾರಿ ಪ್ರವೃತ್ತಿಯನ್ನ ತೋರಿಸ್ತದೆ. ಅಂದ್ರೆ ಜಾಗತಿಕ ತಾಪಮಾನ ಏನಾಗ್ತಾ ಇದೆ ಅಂದ್ರೆ ಹೆಚ್ಚಾಗಿದೆ ಎನ್ನುವಂಥದ್ದನ್ನು ಕೂಡ ಏನ್ ಮಾಡ್ತದೆ, ಜುಲೈ 21 ಹೆಚ್ಚಾಯ್ತು ಅಂತ ಹೇಳಿ ಈ ಒಂದು ಪ್ರಮುಖವಾದಂತಹ ಒಂದು ಅಂಶ ತಿಳಿದು ಬರ್ತದೆ. ಇಂದಿನ ತರಗತಿಯಲ್ಲಿ ನಾವು ಪ್ರಮುಖವಾದಂತಹ ಕೆಲವೊಂದು ಅಂಶಗಳನ್ನ ದಿನಾಲು ಇಂತಹ ಮಾಹಿತಿಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಪಡೆಯಲಿದ್ದೇವೆ. ತಮ್ಗೆ ಯಾರಾದ್ರೂ ಎಲ್ರಿಗೂ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ಏನಾದ್ರು ಇಷ್ಟ ಆಗ್ತಾ ಇದ್ರೆ ತಾವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತೀವಿ. ದಿನಾಲು ಕರೆಂಟ್ ಅಫೇರ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳುತ್ತಾ ಇಂದಿನ ತರಗತಿಗೆ ನಾವು ವಿರಾಮ ನೀಡೋಣ. ಧನ್ಯವಾದಗಳು.